guys, welcome to the channel of Kannada Music Production. ಇವತ್ತು ನಾನು ನಿಮಗೆ FL Studio 20ಯಲ್ಲಿ ಕಂಪ್ರೆಷನ್ ಹೇಗೆ ಯೂಸ್ ಮಾಡೋದನ್ನು ಹೇಳಿಕೊಡ್ತೇನೆ. ಯಾರೆಲ್ಲ ಇಷ್ಟುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನಷ್ಟು ಮ್ಯೂಸಿಕ್ ರಿಲೇಟೆಡ್ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೇನೆ. ಓಕೆ, ವಿದೌಟ್ ವೇಸ್ಟಿಂಗ್ ಎ ಟೈಮ್ ಲೆಟ್ಸ್ ಗೆಟ್ ಬ್ಯಾಕ್ ಟು ದಿ ಟ್ಯುಟೋರಿಯಲ್. ಓಕೆ, ಮೊದಲಿಗೆ ಕಂಪ್ರೆಷನ್ ಅಂದರೆ ಏನು? ಕಂಪ್ರೆಷನ್ ಅಂದರೆ ಯಾವುದೇ ಸ್ಯಾಂಪಲ್ ಅಥವಾ ವೋಕಲ್ಸ್ನಲ್ಲಿರುವ ಡೈನಮಿಕ್ ರೇಂಜನ್ನು ಇವನ್ ಮಾಡಲಿಕ್ಕೆ ನಾವು ಕಂಪ್ರೆಷನನ್ನು ಯೂಸ್ ಮಾಡ್ತೀವಿ. ನಿಮಗೆ ಡೌಟ್ ಆಗ್ಬೋದು ಡೈನಮಿಕ್ ರೇಂಜ್ ಏನು ಅಂತ. ಓಕೆ, ನಾನು ಎಕ್ಸಾಂಪಲ್ ಮುಖಾಂತರ ತೋರಿಸ್ತೇನೆ. ಝೂಮ್ ಮಾಡ್ತೇನೆ. ಓಕೆ, ನಾನೀಗ FL Studio ಸ್ಯಾಂಪಲ್ ಪ್ಯಾಕ್ನ ತಗೊಂಡೇನೆ 808 ಕಿಕ್. ಈ ಸ್ಯಾಂಪಲ್ನಲ್ಲಿ ಲೌಡೆಸ್ಟ್ ಪಾರ್ಟ್ ಇಲ್ಲುಂಟು. ಓಕೆ, ಟ್ರಾನ್ಸಿಯೆಂಟ್ ಸೌಂಡ್ ಫಸ್ಟ್ ಯಾವುದಿರುತ್ತೆ ಟ್ರಾನ್ಸಿಯೆಂಟ್ ಸೌಂಡ್ ಅಂತ ಹೇಳ್ತಾರೆ. ಇದು ಲೌಡೆಸ್ಟ್ ಪಾರ್ಟ್ ಇಲ್ಲಿ ಉಂಟು, ಲೋವೆಸ್ಟ್ ಕ್ವೈಟೆಸ್ಟ್ ಪಾರ್ಟ್ ಇಲ್ಲುಂಟು. ಲೌಡೆಸ್ಟ್ ಮತ್ತು ಕ್ವೈಟೆಸ್ಟ್ ಪಾರ್ಟಿಗೆ ತುಂಬ ಡಿಫ್ರೆನ್ಸ್ ಇರ್ತದೆ. ಇದಕ್ಕೆ ನಾವು ಡೈನಮಿಕ್ ರೇಂಜ್ ಅಂತ ಹೇಳ್ತೇವೆ. ಓಕೆ, ಎಲ್ಲ ಕ್ಲಿಯರ್ ಆಯ್ತಲ್ಲ? ಡೈನಮಿಕ್ ರೇಂಜ್ ಅಂದರೆ ಲೌಡೆಸ್ಟ್ ಪಾರ್ಟ್ ಮತ್ತು ಕ್ವೈಟೆಸ್ಟ್ ಪಾರ್ಟಲ್ಲಿರೋ ಡಿಫ್ರೆನ್ಸ್, ಇದರಲ್ಲಿ ತುಂಬ ಡಿಫ್ರೆನ್ಸ್ ಉಂಟು. ಇದಕ್ಕೆ ನಾವು ಡೈನಮಿಕ್ ರೇಂಜ್ ಅಂತ ಹೇಳ್ತೇವೆ. ಈಗ ಇನ್ನೊಂದು ಸ್ಯಾಂಪಲ್ ತಗೊಳ್ತೇನೆ. ಓಕೆ, ಇನ್ನೊಂದು ಸ್ಯಾಂಪಲ್. ಈ ಸ್ಯಾಂಪಲ್ನ ಲೌಡೆಸ್ಟ್ ಪಾರ್ಟ್ ಇಲ್ಲುಂಟು, ಕ್ವೈಟೆಸ್ಟ್ ಪಾರ್ಟ್ ಕೂಡ ಇಲ್ಲುಂಟು, ಆಲ್ಮೋಸ್ಟ್ ಸೇಮ್ ಉಂಟು. ಸೊ ಇದರದ್ದು ಡೈನಮಿಕ್ ರೇಂಜ್ ಏನು ಡಿಫ್ರೆನ್ಸ್ ಇಲ್ಲ. ಸೊ ಇದಕ್ಕೆ ಕಂಪ್ರೆಷನ್ ಮಾಡೋದು ಅಗತ್ಯ ಇಲ್ಲ. ಕಂಪ್ರೆಷನ್ ಯಾವುದಕ್ಕೆ ಬೇಕು ಅದಕ್ಕೆ ಮಾತ್ರ ಯೂಸ್ ಮಾಡಬೇಕು. ಈ ಮತ್ತು ಎರಡು ಸ್ಯಾಂಪಲ್ನ ಡಿಫ್ರೆನ್ಸ್ ನೋಡುವ, ವಾಲ್ಯೂಮ್ ಡಿಫ್ರೆನ್ಸ್ ನೋಡುವ. ಈಗ ಫಸ್ಟ್ ಇದು ಒನ್ಸ್ ಅಗೇನ್ ಫಸ್ಟ್ ಸೌಂಡ್ ಬರ್ತದೆ, ನಂತರ ಫೇಡ್ ಸ್ಲೋ ಆಗಿ ಔಟ್ ಆಗಿ ಹೋಗ್ತದೆ. ಈಗ ಸೆಕೆಂಡ್ ಸ್ಯಾಂಪಲ್ ನೋಡುವ. ಇದನ್ನು ನೋಡಿದ ಸೌಂಡ್ ತುಂಬ ಸ್ಟ್ಯಾಂಡ್ ಬೈ ಆಗಿರ್ತದೆ. ಇಂತಹ ಟೈಪ್ ಕಂಪ್ರೆಷನ್ ಮಾಡಿದರೆ ನಮ್ಮದು ಯಾವುದೇ ಮ್ಯೂಸಿಕ್ನಲ್ಲಿ ಯಾವ ಸ್ಯಾಂಪಲ್ ಯೂಸ್ ಮಾಡ್ತದೆ ಸ್ಟ್ಯಾಂಡ್ ಆಗಿ ನಿಲ್ತದೆ. ಸ್ಟ್ಯಾಂಡರ್ಡ್ ಆಗಿ ಯಾವುದೇ ರೀತಿಯ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಮಾಡುವ ಅಗತ್ಯ ಇಲ್ಲ, ಯಾಕಂದರೆ ಸ್ಟೇಬಲ್ ಆಗಿ ನಿಲ್ತದೆ ನಮ್ಮ ಮಿಕ್ಸಿಂಗಲ್ಲಿ. ಓಕೆ, ನಾನು ಈಗ ನಿಮಗೆ ಹೇಗೆ ಕಂಪ್ರೆಷನ್ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಮೊದಲಿಗೆ ನಾನು ಲೂಪ್ ಮಾಡ್ತೇನೆ ಈ ಸ್ಯಾಂಪಲನ್ನು, ನಂತರ ಮಿಕ್ಸರ್ ಚಾನಲ್ಗೆ ಇನ್ಸರ್ಟ್ ಮಾಡ್ತೇನೆ. ಓಕೆ, ನಾನು ಡಿಫಾಲ್ಟ್ ಪ್ಲಗಿನ್ ತಗೊಳ್ತೇನೆ, ಕಂಪ್ರೆಷನ್ ಫ್ರೂಟಿ ಕಂಪ್ರೆಸರ್. ನೋಡಿ, ಈ ಫ್ರೂಟಿ ಕಂಪ್ರೆಸರಲ್ಲಿ ಇಂಪಾರ್ಟೆಂಟ್ ಇರೋದು ಯಾವುದೆಲ್ಲ ನಾಬ್ಸು: ಥ್ರೆಶೋಲ್ಡ್, ರೇಷಿಯೋ, ಗೇನ್, ರಿಲೀಸ್, ಅಟ್ಯಾಕ್. ಸೊ 1 2 3 4 5 ಟೋಟಲ್ 5 ನಾಬ್ಸ್ ಇಂಪಾರ್ಟೆಂಟ್ ಕಂಪ್ರೆಸಲ್ಲಿ. ಯಾವುದು ನೀವು ತಗೊಳ್ಳಿರಿ, ಯಾವ ವೇಸ್ಟ್ ಇರಲಿ ಅದರಲ್ಲಿ ಸೇಮ್ ಇರ್ತದೆ. ಈಗ ಏನೊಂದು ನಾನು ತಗೊಳ್ತೇನೆ, ಫ್ರೂಟಿ ಲಿಮಿಟರ್ ತಗೊಳ್ತೇನೆ. ಸೊ ಫ್ರೂಟಿ ಲಿಮಿಟರ್ ಅಂತ ಹೆದರಬೇಡಿ, ಇದರಲ್ಲಿ ಎರಡು ಟೈಪ್ ಉಂಟು. ಇದು ನೋಡಿ, ಲಿಮಿಟ್ ಕೂಡ ಮಾಡ್ಬೋದು, ಕಂಪ್ರೆಷನ್ ಕೂಡ ಮಾಡ್ಬೋದು. ಇದರಲ್ಲಿ ಸಹ ನಾಬ್ಸ್ ಇರೋದು ನೋಡಿ, ಗೇನ್ ನಾಬ್ಸ್ ಉಂಟು, ಥ್ರೆಶೋಲ್ಡ್ ಉಂಟು, ರೇಷಿಯೋ ಉಂಟು, ಅಟ್ಯಾಕ್ ಉಂಟು, ರಿಲೀಸ್ ಉಂಟು. ಓಕೆ, ನಾನು ಈ ಎಕ್ಸಾಂಪಲಲ್ಲಿ ನಿಮಗೆ ನಾನು ಫ್ರೂಟಿ ಲಿಮಿಟರಲ್ಲಿ ತೋರಿಸ್ತೇನೆ, ಯಾಕಂದರೆ ಅದು ವಿಷುವಲ್ ಆಗಿ ನಿಮಗೆ ಅರ್ಥ ಆಗ್ತದೆ. ಓಕೆ, ಮೊದಲಿಗೆ ನಾನು ನಿಮಗೆ ನಾಬ್ಸ್ ಬಗ್ಗೆ ಹೇಳ್ತೀನಿ. ಈ ಗೇನ್ ನಾಬ್ಸ್ ಏನಂತ, ಗೇನ್ ನಾಬ್ಸ್ ನಾರ್ಮಲಿ ಗೇನ್ ನಾಬ್ಸ್ ನಾವು ವಾಲ್ಯೂಮನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಮತ್ತು ಡಿಕ್ರೀಸ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಆದರೆ ಕಂಪ್ರೆಷನ್ ಮಾಡೋದರಿಂದ ನಾರ್ಮಲಿ ನಾವು ವಾಲ್ಯೂಮನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ, ಯಾಕಂದರೆ ಕಂಪ್ರೆಷನ್ ಮಾಡೋದ್ರಿಂದ ವಾಲ್ಯೂಮ್ ಕಟ್ ಆಗ್ತದೆ. ಸೊ ನಾವೇನು ಮಾಡ್ತೇವೆ, ಈ ಗೇನ್ ನಾಬಿನಿಂದ ನಾವು ಏಕೆನ್ ಜಾಸ್ತಿ ವಾಲ್ಯೂಮನ್ನು ಕೊಡ್ತೇವೆ. ಇದು ಸ್ಯಾಚುರೇಷನ್, ಇದು SAT ಅಂದರೆ ಸ್ಯಾಚುರೇಷನ್. ಸ್ಯಾಚುರೇಷನ್ ಅಂದರೆ ಅಂತ ನಾರ್ಮಲಿ ಸೌಂಡನ್ನು ಡಿಸ್ಟಾರ್ಟ್ ಮಾಡ್ತೇವೆ, ಡಿಸ್ಟಾರ್ಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೇವೆ. ಇದು ನಮಗೆ ಕಂಪ್ರೆಷನಲ್ಲಿ ಅಗತ್ಯ ಇಲ್ಲ, ಯಾಕಂದರೆ ಸ್ಯಾಚುರೇಷನ್ಗೆ ಬೇಕಾದ ಪ್ಲಗಿನ್ಸ್ ತುಂಬ ನಮ್ಮಲ್ಲಿ ಸಿಗ್ತದೆ. ಓಕೆ, ಮೇನ್ ಇಂಪಾರ್ಟೆಂಟ್ ಇರೋದು ಥ್ರೆಶೋಲ್ಡ್. ಥ್ರೆಶೋಲ್ಡ್ ಅಂದರೆ ಏನು? ಓಕೆ, ಎಕ್ಸಾಂಪಲ್, ಥ್ರೆಶೋಲ್ಡ್ ಡಿಸೈಡ್ ಮಾಡ್ತದೆ ಯಾವ ವಾಲ್ಯೂಮ್ನ ವೇವ್ಸ್ ತನಕ, ಯಾವ ವಾಲ್ಯೂಮ್. ಇಲ್ಲಿ ಎಕ್ಸಾಂಪಲಲ್ಲಿ ತೋರಿಸ್ತೇನೆ. ಓಕೆ, ಥ್ರೆಶೋಲ್ಡ್ ಡಿಸೈಡ್ ಮಾಡ್ತದೆ. ಈಗ ಎಕ್ಸಾಂಪಲ್ ನೋಡಿ, ಇದು ಬ್ಲೂ ಪರ್ಪಲ್ ಟೈಪ್ ಒಂದು ಲೈನ್ ಉಂಟಲ್ಲ, ಇದು ಡಿಸೈಡ್ ಮಾಡ್ತದೆ. ಇಂಟಿ ಪ್ಯಾನಲ್ ಕೂಡ ನೋಡಿ, ಇಂಟಿ ಪ್ಯಾನಲಲ್ಲಿ ನಾನೀಗ -15 dB ಇಡ್ತೇನೆ. ಮೈನಸ್ ಇದಕ್ಕೆ ಮೇಲೆ ಇರುವ ಯಾವುದೇ ವೇವ್ಸ್ ಇರಲಿ, ಯಾವುದು ವಾಲ್ಯೂಮ್ ಡಿಸಿಬಲ್ ಇರಲಿ, ಅದಕ್ಕೆ ಮಾತ್ರ ಕಂಪ್ರೆಷನ್ ಎಫೆಕ್ಟ್ ಆಗಬೇಕು.
ಅಂತ ಥ್ರೆಶೋಲ್ಡ್ ಡಿಸೈಡ್ ಮಾಡ್ತಾರೆ. ಓಕೆ, ಕ್ಲಿಯರ್ ಆಯ್ತಲ್ಲ? ಥ್ರೆಶೋಲ್ಡ್ ಲೈನ್ ಡಿಸೈಡ್ ಮಾಡ್ತದೆ ಈ ಲೈನಿಗಿಂತ ಎಬೋವ್ ಯಾವುದೆಲ್ಲ ವಾಲ್ಯೂಮ್ ಉಂಟು, ವೇವ್ಸ್ ಉಂಟು, ಅದಕ್ಕೆ ಮಾತ್ರ ಕಂಪ್ರೆಷನ್ ಎಫೆಕ್ಟ್ ಆಗಬೇಕು. ಇದರ ಕೆಳಗಿರುವ ಪಾರ್ಟಿಗೆ ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ. ಇದು ಥ್ರೆಶೋಲ್ಡ್ ಡಿಸೈಡ್ ಮಾಡ್ತಾರೆ. ಓಕೆ, ನಾನೀಗಿಷ್ಟು -15 ಇಟ್ಟಿದ್ದೇನೆ. ಓಕೆ, ಇದು ನೀ ಅಂದರೆ ಇದು ನಮ್ಮದು ಯಾವ ಟೈಪ್ ಕಂಪ್ರೆಸರ್ ಮಾಡಲಿಕ್ಕೆ, ಅಂದರೆ ಕರ್ವ್ ಯಾವ ಟೈಪ್ ಕರ್ವ್, ಹಾರ್ಡ್ ಕರ್ವ್ ಮಾಡಲಿ ಅಲ್ಲ ಸಾಫ್ಟ್ ಕರ್ವ್, ಅದು ನಿಮಗೆ ಎಕ್ಸಾಂಪಲಲ್ಲಿ ನಾನು ತೋರಿಸ್ತೇನೆ. ಸೊ ಇದರ ಬಗ್ಗೆ ನೀವೇನು ವರಿ ಮಾಡಬೇಡಿ. ಓಕೆ, ನೆಕ್ಸ್ಟ್ ನಾಬ್ ರೇಷಿಯೋ ಏನು ಡಿಸೈಡ್ ಮಾಡ್ತದೆ? ಫಾರ್ ಅನ್ ಎಕ್ಸಾಂಪಲ್, ಈಗ ನಾನು ಇದನ್ನು 2:1 ಅಂತ ತಗೊಂಡಿದ್ದೇನೆ. ರೇಷಿಯೋದಲ್ಲಿ 2:1 ಅಂದರೆ 2 ಇನ್ಪುಟ್ಟಿಗೆ ನನಗೆ ಒಂದು ಔಟ್ಪುಟ್ ಕೊಡಿ. ಕರೆಕ್ಟ್ ಕೇಳಿ, 2 ಇನ್ಪುಟ್ಟಿಗೆ ಒಂದು ಔಟ್ಪುಟ್ ಕೊಡಿ. ಫಾರ್ ಅನ್ ಎಕ್ಸಾಂಪಲ್, ನಾನು ಥ್ರೆಶೋಲ್ಡ್ -15ಗೆ ಇಟ್ಟಿದ್ದೇನೆ. ಇಲ್ಲಿ ಎಕ್ಸಾಂಪಲ್ ಟೋಟಲ್ ಇಲ್ಲಿ ಇದಕ್ಕಿಂತ ಎಬೋವ್ 10 ಡೆಸಿಬಲ್ ಉಂಟಂತ ತಿಳಿಸಿ, 10 dB. ಸೊ ನಾನು ಎಷ್ಟಾಕಿದ್ದೇನೆ? 2:1 ಅಂದರೆ ಕರೆಕ್ಟ್ ಆಫ್. 2ಗೆ ಒಂದು ಔಟ್ಪುಟ್ಟು, 4ಗೆ 2 ಔಟ್ಪುಟ್ಟು, 6ಗೆ 3 ಔಟ್ಪುಟ್ಟು, 8ಗೆ 4 ಔಟ್ಪುಟ್ಟು, 10ಗೆ 5 ಪುಟ್ಟು. ಸೊ 5 ಔಟ್ಪುಟ್ ಕೊಡಿ. 2:1 ಅಂದರೆ 10 ಡೆಸಿಬಲ್ ಇದ್ದರೆ ನನಗೆ ಖಾಲಿ 5 ಔಟ್ಪುಟ್ ಕೊಟ್ಟು ಅದು ಉಳಿದ 5ಅನ್ನು ಗೇನ್ ರಿಡಕ್ಷನ್ ಮಾಡಿ ಅಂತ ಈ ರೇಷಿಯೋ ಡಿಸೈಡ್ ಮಾಡ್ತೇನೆ. ಓಕೆ, ಕ್ಲಿಯರ್, ಅರ್ಥ ಆಯಿತಾ? ಓಕೆ, ಅರ್ಥ ಆಗಲಿಲ್ಲ ಪರವಾಗಿಲ್ಲ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ನಾನು ಇದನ್ನು 2:1ಗೆ ಇಟ್ಟಿದ್ದನ್ನು ಪ್ಲೇ ಮಾಡಿ ತೋರಿಸ್ತೇನೆ, ಹೇಗೆ ಡಿಫ್ರೆನ್ಸ್ ತೋರಿಸ್ತೇನೆ. ನೋಡಿ, 2:1ಗೆ 5 ಡೆಸಿಬಲನ್ನು ಇದು ಪರ್ಪಲ್ ಟೈಪ್ ಉಂಟಲ್ಲ, ಅದು ನಮ್ಮದು ಕಂಪ್ರೆಷನ್ ಆದದ್ದು. ಖಾಲಿ ವೈಟ್ ಟೈಪ್ದಿದ್ದು ನಮಗೆ ಔಟ್ಪುಟ್ ಕೊಡೋದು. 2:1ನಲ್ಲಿ ನಮಗೆ ಈ ಟೈಪ್ ಡಿಸೈಡ್ ಮಾಡಿತ್ತು. ಓಕೆ, ವೈಟ್ ಔಟ್ಪುಟ್ಟು ಪರ್ಪಲ್ ಕಲರ್ದು ಉಂಟಲ್ಲ, ಇದು ಮಿಡಲ್ದು, ಅದು ನಮ್ಮನ್ನು ಕಂಪ್ರೆಷನ್ ಮಾಡಿ ಕೊಟ್ಟಿತ್ತು. ಸೊ ನಮಗೆ ಖಾಲಿ 5 dB ಗೇನ್ ರಿಡಕ್ಷನ್ ಆಯಿತು. ಈಗ ಎಕ್ಸಾಂಪಲ್ ನಾನು ಇದನ್ನು 3:1 ಇಟ್ಟೇನೆ. 3 ಇನ್ಪುಟಿಗೆ ಒಂದು ಔಟ್ಪುಟ್ ಅಂದರೆ 3 dBಗೆ ಹೋದರೆ ನನಗೆ ಒಂದು ಔಟ್ಪುಟ್ ಕೊಡಿ ಅಂತ ನಾವು ಡಿಸೈಡ್ ಮಾಡ್ತೇವೆ ರೇಷಿಯೋದಲ್ಲಿ. ಎಕ್ಸಾಂಪಲ್, ಈ ಥ್ರೆಶೋಲ್ಡ್ಗಿಂತ ಇಲ್ಲಿ 9 dB ಅಂತ ಎಕ್ಸಾಂಪಲ್ ಎಕ್ಸಾಂಪಲ್ 9 dB ಉಂಟು. 3ಗೆ ಒಂದು ಔಟ್ಪುಟ್ಟು, 6ಗೆ 2 ಔಟ್ಪುಟ್ಟು, 9ಗೆ 3 ಔಟ್ಪುಟ್ಟು. ಸೊ ನನಗೆ 3 ಔಟ್ಪುಟ್ ಕೊಡಿ ಅಂತ ಈ ಥ್ರೆಶೋಲ್ಡ್ ಡಿಸೈಡ್ ಮಾಡ್ತೇವೆ, ರೇಷಿಯೋ ಡಿಸೈಡ್ ಮಾಡ್ತದೆ. ಉಳಿದದೆಷ್ಟಿತ್ತು? 9ಅಲ್ಲಿ 9 dB ಬಿಟ್ಟು 3 ಮಾತ್ರ ಕೊಡಬೇಕು, ಉಳಿದ 6 ಗೇನ್ ರಿಡಕ್ಷನ್ ಆಯಿತು. ಓಕೆ, ಇದು ಕೂಡ ಎಕ್ಸಾಂಪಲ್ ನೋಡಿ ಡಿಫ್ರೆನ್ಸ್ ನಿಮಗೆ. ನೋಡಿದ್ರಾ, ಇಲ್ಲಿ ವೈಟ್ ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿವರೆಗೆ ಮಾತ್ರ ಸಿಕ್ತಿತ್ತು ಔಟ್ಪುಟ್ಟು. ಈಗ ಇನ್ನೂ ಕೂಡ ಕಂಪ್ರೆಷನ್ ಜಾಸ್ತಿ ಮಾಡಿತ್ತು. ನೋಡಿದ್ರೆ ಕಾಲು ನಮಗೆ ಇಷ್ಟ ಔಟ್ಪುಟ್ ಕೊಡ್ತಾ ಉಂಟು ವೈಟ್ ಕಲರ್ದು ಲೈನ್ಗಿಂತ ಮೇಲೆ. ಪರ್ಪಲ್ ಕಲರ್ ಯಾವುದು ಡಿಸೈಡ್ ಮಾಡ್ತದೆ? ಪರ್ಪಲ್ ಕಲರ್ ಕಂಪ್ರೆಷನ್ ಆಗುತ್ತೆ ಡಿಸೈಡ್ ಮಾಡ್ತೇನೆ. ಇದು ಈಗ ಎಕ್ಸಾಂಪಲ್ ನಾನು ಅಗ್ರೆಸಿವ್ ಮಾಡ್ತೇನೆ. ಫುಲ್ ನಾನು ರೇಷಿಯೋ ಇಟ್ಟೆ, ಫುಲ್ ರೇಷಿಯೋ. ಇದು ಫುಲ್ ರೇಷಿಯೋ ಇಟ್ಟರೆ ಏನು ಡಿಸೈಡ್ ಮಾಡ್ತೇನೆ ಅಂದರೆ, ನನಗೆ ಎಕ್ಸಾಂಪಲ್ ಎಷ್ಟಿಟ್ಟಿದೆ ಇಲ್ಲಿ ಹಿಂಡ್ ಪ್ಯಾನಲಲ್ಲಿ ನೋಡಿ 20:1 ಅಂದರೆ 20 ಇನ್ಪುಟ್ಟಿಗೆ ಖಾಲಿ ಒಂದು ಔಟ್ಪುಟ್ ಕೊಡಿ ಅಂತ ಡಿಸೈಡ್ ಮಾಡ್ತು. ಸೊ ಇದು ತುಂಬ ಅಗ್ರೆಸಿವ್ ಕಂಪ್ರೆಷನ್ ಅಂತ ಹೇಳ್ತಾರೆ. ಓಕೆ, ಇದರದ್ದು ಕೂಡ ಒಂದು ಎಕ್ಸಾಂಪಲ್ ನೋಡುವ. ನೋಡಿದ್ರ ಒಂದು ಸ್ವಲ್ಪ ಕೂಡ ನಮಗೆ ಥ್ರೆಶೋಲ್ಡ್ ಅಬೋವ್ ಇರುವ ಯಾವುದೋ ಔಟ್ಪುಟ್ಟನ್ನು ನಮಗೆ ಡೆಸಿಬಲನ್ನು ಬರದಾಗೆ ಕಟ್ ಮಾಡಿ ಬಿಟ್ಟಿದ್ದು ಕಂಪ್ರೆಷನ್. ನೋಡಿ, ಇದು ಪರ್ಪಲ್ ಕಲರ್ ನೋಡಿದ್ದೀರಾ, ಪರ್ಪಲ್ ಕಲರ್ ಫುಲ್ ಕಂಪ್ರೆಷನ್ ಆಯಿತು. ಇದು 3:1 ಮಾಡುವಾಗ ನಮಗೆ ಸ್ವಲ್ಪ ಔಟ್ಪುಟ್ ಕೊಟ್ಟಿದ್ದು. 2:1 ಅಂದರೆ ಸ್ವಲ್ಪ ಆಲ್ಮೋಸ್ಟ್ ಜಾಸ್ತಿ ಔಟ್ಪುಟ್ ಕೊಟ್ಟಿದ್ದು ಕಂಪೇರ್ ಮಾಡಿದೆ 3:1ಗೆ. ಸೊ ಇದರ ಡಿಫ್ರೆನ್ಸ್ ಗೊತ್ತಾಯಿತು, ಥ್ರೆಶೋಲ್ಡ್ ಮತ್ತು ರೇಷಿಯೋದು ಡಿಫ್ರೆನ್ಸ್ ಗೊತ್ತಾಯಿತು. ಓಕೆ, ನೆಕ್ಸ್ಟ್ ಈ ಅಟ್ಯಾಕ್ ಬಟನ್, ಅಟ್ಯಾಕ್ ನಾಬ್ಸ್ ಎಂತ ಡಿಸೈಡ್ ಮಾಡ್ತದೆ ಅಂದರೆ, ಲಿಮಿಟರಿಗೆ ಹೇಳ್ತದೆ ಯಾವಾಗ ಕಂಪ್ರೆಷನ್ ಸ್ಟಾರ್ಟ್ ಮಾಡಬೇಕು ಅಂತ ಈ ಅಟ್ಯಾಕ್ ನಾಬ್ಸ್ ಡಿಸೈಡ್ ಮಾಡ್ತೇನೆ. ಓಕೆ, ಹೇಗೆ ಡಿಸೈಡ್ ಮಾಡ್ತದೆ ಇದು ಕೂಡ ಎಕ್ಸಾಂಪಲ್ ಆಗಿ ತೋರಿಸ್ತೇನೆ. ಈಗ ಆಲ್ಮೋಸ್ಟ್ ನಾನು 5 ಮಿಲಿಸೆಕೆಂಡ್, MS ಅಂದರೆ ಮಿಲಿಸೆಕೆಂಡ್, ಈಗ ಪ್ಲೇ ಮಾಡ್ತೇನೆ. ಇಲ್ಲಿ ನೋಡಿದ್ರೆ ಸ್ವಲ್ಪ ಮುಂದೆ ಹೋದ ನಂತರ ಒಂದು ಸೆಕೆಂಡ್, ಸ್ವಲ್ಪ ಮುಂದೆ ಹೋದಂದ್ರೆ ವೈಟ್ ಲೈನ್ಸ್ ಕಾಣ್ತದೆ ಅಲ್ಲ, ಇಲ್ಲೊಂದು ವೈಟ್ ಲೈನ್ಸ್, ಇದು ಸ್ವಲ್ಪ ಥ್ರೆಶೋಲ್ಡ್ಗಿಂತ ಸ್ವಲ್ಪ ಮೇಲೆ ಹೋದ ನಂತರ ಡಿಸೈಡ್ ಮಾಡ್ತದೆ ಅಟ್ಯಾಕ್ ಸ್ಟಾರ್ಟ್ ಮಾಡು, ಕಂಪ್ರೆಷನ್ ಶುರು ಮಾಡು ಅಂತ. ನಾನು ಇದನ್ನೀಗ 2:1 ಇರ್ತೇನೆ, ಆವಾಗ ಅದು ಕ್ಲಿಯರ್ ಗೊತ್ತಾಗಬಹುದು. ಎಲ್ಲಿ ನೋಡಿದ್ರಾ
ಈ ವೈಟ್ ಲೈನ್ ಸ್ವಲ್ಪ ಮೇಲೆ ಹೋದ ನಂತರ ಎಷ್ಟು ನಾನೆಷ್ಟೇ ಮಿಲಿಸೆಕೆಂಡ್ ಇದ್ದರೆ ಖಾಲಿ 5 ಮಿಲಿಸೆಕೆಂಡಿಗೆ ಇಷ್ಟು ಪಾರ್ಟನ್ನು ಬಿಟ್ಟು ಕಂಪ್ರೆಷನ್ ಶುರು ಮಾಡುವಂತ ನಾನು ಡಿಸೈಡ್ ಮಾಡಿದ್ದೆ ಅಟ್ಯಾಕಲ್ಲಿ. ಕ್ಲಿಯರ್ ಆಗ್ತಾ ಆಯ್ತಾ? ಈಗ ನಾನು ಜಾಸ್ತಿ ಇಡ್ತೇನೆ, ನಾನೀಗ 70 ಇಡ್ತೇನೆ ಎಕ್ಸಾಂಪಲ್ ನೋಡ. ಓಕೆ 70 ಮಿಲಿಸೆಕೆಂಡಲ್ಲಿ ನೋಡಿ ಕರೆಕ್ಟ್ ನೋಡಿ ಅಂತ ಸ್ವಲ್ಪ ಗ್ಯಾಪ್ ಜಾಸ್ತಿ, ವೈಟ್ ಕಲರ್ ಔಟ್ಪುಟ್ ನೋಡಿ ಸ್ವಲ್ಪ ಜಾಸ್ತಿ ಆಯಿತು. ಸೊ ಮಿಲಿಸೆಕೆಂಡ್ ಡಿಸೈಡ್ ಮಾಡ್ತಿದ್ದೆ ಯಾವಾಗದಿಂದ ಕಂಪ್ರೆಷನ್ ಶುರು ಮಾಡಬೇಕು ಅಂತ. ಓಕೆ ಎಲ್ಲ ಕ್ಲಿಯರ್ ಆಯ್ತಲ್ಲ ಇದು ಅಟ್ಯಾಕ್ ನಾಬ್ಸ್ ಬಗ್ಗೆ. ಈಗ ಈ ರಿಲೀಸ್ ನಾಬ್ಸ್ ಏನು ಡಿಸೈಡ್ ಮಾಡ್ತೇವೆ, ನಾರ್ಮಲ್ ಇದು ಥ್ರೆಶೋಲ್ಡು ಸೆಟ್ ಮಾಡಿದೆವು, ರೇಷಿಯೋ ಸೆಟ್ ಮಾಡಿದ್ದೆವು, ಅಟ್ಯಾಕ್ ಕೂಡ ಸೆಟ್ ಮಾಡಿದೆವು. ಕಂಪ್ರೆಷನ್ ಸ್ಟಾರ್ಟ್ ಆಯಿತು, ಕಂಪ್ರೆಷನ್ ರಿಲೀಸ್ ಮಾಡಬೇಕಲ್ಲ, ಕಂಪ್ರೆಷನ್ ಬಿಡಬೇಕಲ್ಲ, ಇಲ್ಲದೆ ಕಂಟಿನ್ಯೂಸ್ ಆಗ್ತದೆ. ಅದಕ್ಕೆ ಈ ರಿಲೀಸ್ ನಾಬನ್ನು ನಾವು ಯೂಸ್ ಮಾಡ್ತೀವಿ. ರಿಲೀಸ್ ನಾಬ್ ಡಿಸೈಡ್ ಮಾಡ್ತೀವಿ ಯಾವಾಗ ತನಕ ಕಂಪ್ರೆಷನ್ ಹೋಲ್ಡ್ ಮಾಡಲಿ, ಅದು ಈ ರಿಲೀಸ್ ನಾಬ್ಸ್ ಡಿಸೈಡ್ ಮಾಡ್ತೇನೆ. ಓಕೆ ಎಕ್ಸಾಂಪಲಲ್ಲಿ ತೋರಿಸ್ತೇನೆ. ಸಾರಿ, ನಾನೀಗ ಇದನ್ನು ಆಲ್ಮೋಸ್ಟ್ 50 ಇಟ್ಟು ನಿಮಗೆ ತೋರಿಸ್ತೇನೆ. ಇಲ್ಲೊಂದು ಪರ್ಪಲ್ ಟೈಪ್ದೊಂದು ಲೈನ್ಸ್ ಬರ್ತದಲ್ಲ, ಇದು ರಿಲೀಸ್ ನಾಬ್ಸ್ ಡಿಸೈಡ್ ಮಾಡ್ತದೆ. ಇದು ರಿಲೀಸ್ ನಾಬ್ಸ್ದು ವೇವ್. ಇದರಲ್ಲಿ ಕ್ಲೀನ್ ಗೊತ್ತಾಗೋದಿಲ್ಲ, ನಾನಿದು ಫುಲ್ ಇಟ್ಟು ಮಾಡ್ತೇನೆ. ನಾಬ್ಸ್ ಕಾಣ್ತದ, ಈ ಪರ್ಪಲ್ ಲೈನ್ ಇದು ರಿಲೀಸ್ ನಾಬ್ಸನ್ನು ಡಿಸೈಡ್ ಮಾಡ್ತೇನೆ ಯಾವಾಗ ತನಕ. ಇಲ್ಲಿ ನೋಡಂತೆ ಫುಲ್ಲು ಬರ್ತದೆ, ಯಾಕಂದರೆ ಲಾಂಗ್ ರಿಲೀಸ್ ಇಟ್ಟಿದ್ದೇವಲ್ಲ. ಸೊ ಇಲ್ಲಿ ಎಂಡ್ವರೆಗೆ ಇದನ್ನು ನನಗೆ ಶಾರ್ಟ್ ಆಗಿರ್ತೇನೆ. ಡಿಫ್ರೆನ್ಸ್ ನೋಡಿದರೆ ಲಾಂಗ್ ಇಟ್ಟ ಕೂಡಲೇ ಎಂಡ್ವರೆಗೂ ಹೋಗಿ ಕಂಪ್ರೆಷನ್ ರಿಲೀಸ್ ಮಾಡ್ತದೆ. ಸ್ವಲ್ಪ ಶಾರ್ಟ್ ರಿಲೀಸ್ ಇಟ್ಟುವಾಗ ಇಲ್ಲಿಂದವೇ ಕಟ್ ಆಗ್ತದೆ. ಸೊ ಗೊತ್ತಾಯ್ತು. ಈ ಸಸ್ಟೈನ್ ಬಟನನ್ನು ಸ್ವಲ್ಪ ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡ್ತದೆ ರಿಲೀಸ್ ನಾಬ್ಸನ್ನು. ಈಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಯಿತು ಕಂಪ್ರೆಷನ್ ಬಗ್ಗೆ. ಓಕೆ, ಈಗ ಮೇಕಪ್ ಗೇನ್ ಅಂತ ಮಾಡ್ತೇವೆ, ಎಷ್ಟು ನಾವು ಗೇನ್ ರಿಡಕ್ಷನ್ ಮಾಡ್ತೇವೆ ಅದನ್ನು ಅಷ್ಟೇ ಒರಿಜಿನಲ್ ಎಷ್ಟು ಔಟ್ಪುಟ್ ಇರ್ತದೆ ಅಷ್ಟಕ್ಕೆ ರೈಸ್ ಮಾಡ್ತೇವೆ. ಈಗ ನಾನು ಎಕ್ಸಾಂಪಲ್, ಈಗ ನಿಮಗೆ ನಾನು ಇದನ್ನು ಹೇಗೆ ಕಂಪ್ರೆಷನ್ ಮಾಡ್ತೇನೆ ಸಿಂಪಲ್ ಆಗಿ ನಿಮಗೆ ತೋರಿಸ್ತೇನೆ. ಈಗ ಕ್ಲಿಯರ್ ಆಯ್ತಲ್ಲ ಎಲ್ಲ ಡೌಟ್ಸ್ ನಿಮ್ಮದು? ಓಕೆ, ಮೊದಲಿಗೆ ನಾನು ಏನು ಮಾಡ್ತೇನೆ, ಇದೆಲ್ಲ ರೀಸೆಟ್ ಇಡ್ತೇನೆ. ಮೊದಲಿಗೆ ನಾನು ಡಿಸೈಡ್ ಮಾಡ್ತೇನೆ, ಆಲ್ಮೋಸ್ಟು ನಾನೀಗ -12 dBಯಲ್ಲಿ ಇಡ್ತೇನೆ. ಓಕೆ, ಇನ್ನೊಂದು ಹೇಳ್ತೇನೆ, ಯಾವಾಗ ಸಹ ನೀವು ವಿಜುವಲ್ ಆಗಿ ಯಾವುದು ಕೂಡ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ತೀವಿ, ನಿಮ್ಮ ಇಯರ್ ಥ್ರೂವೇ ಏನು ಮಾಡೋದಾದರೆ ಕಿವಿಯಲ್ಲಿ ಕೇಳಿಕೊಂಡೇ ಮ್ಯೂಸಿಕ್ ಮಾಡಿ. ಯಾಕಂದರೆ ವಿಜುವಲ್ಗಿಂತ ಕಿವಿಯಲ್ಲಿ ಮಾಡುವ ಎಫೆಕ್ಟ್ಸ್ ತುಂಬ ಚೇಂಜಸ್ ಕಾಣ್ತದೆ. ಅದಕ್ಕೆ ವಿಜುವಲ್ ಆಗಿ ಯಾರು ಕೂಡ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ನೀವು ಒಳ್ಳೆ ಮಾನಿಟರ್ ಟೈಪ್ ಇದಿರುವ ಹೆಡ್ಫೋನ್ ತಗೊಳ್ಳಿ, ಅದರಲ್ಲಿ ನಿಮಗೆ ಪ್ರತಿ ನಾಬ್ಸ್ ಏನು ಚೇಂಜ್ ಮಾಡುವಾಗ ಎಫೆಕ್ಟ್ಸ್ ಕ್ಲಿಯರ್ ಆಗಿ ನಿಮಗೆ ಕೇಳ್ತದೆ. ಓಕೆ, ನಾನೀಗ ಥ್ರೆಶೋಲ್ಡ್ ಸೆಟ್ ಮಾಡ್ತೇನೆ, ಬೇಡ ಸದ್ಯಕ್ಕೆ. ನಾನೊಂದು 3:1 ಇಡ್ತೇನೆ ಫಾರ್ ಎಕ್ಸಾಂಪಲ್ ಪರ್ಪಸ್ಸಿಗೆ. ಓಕೆ, ಫಾಸ್ಟ್ ಅಟ್ಯಾಕ್ ಇರಲಿ. ಓಕೆ, ಇದನ್ನೀಗ ರೆಕಾರ್ಡ್ ಮಾಡ್ತೇನೆ, ನಿಮಗೆ ರೆಕಾರ್ಡ್ ಮಾಡಿ ಡಿಫ್ರೆನ್ಸ್ ತೋರಿಸ್ತೇನೆ. ಇದಕ್ಕೆ ವಿದೌಟ್ ಮೇಕಪ್ ಗೇನ್ ಎಡಿಸನ್ ಇದು ವಿದೌಟ್ ಮೇಕಪ್ ಗೇನ್. ಓಪನ್ ಮಾಡ್ತೇನೆ, ಎಡಿಸನ್ ಏಕೆ ನಮ್ಮದು ಒರಿಜಿನಲ್ ಸ್ಯಾಂಪಲ್ ಹೇಗಿದೆ ಸೌಂಡ್ ಮಾಡ್ತೀನಿ ನೋಡ.
ಫಸ್ಟ್ ಏನು ಮಾಡ್ತದೆ, ಸ್ವಲ್ಪ ಸೌಂಡ್ ಜೋರು ಕೇಳ್ತದೆ, ನಂತರ ಫೇಡ್ ಔಟ್ ಆಗಿ ಹೋಗ್ತದೆ. ಸೆಕೆಂಡ್, ವಿದೌಟ್ ಕಂಪ್ರೆಷನ್ ಮಾಡಿ, ಆದರೆ ಗೇನ್ ಆಪ್ಷನ್ ನಾವೇನು ಮುಟ್ಲಿಲ್ಲ ನೋಡಿ, ಸೌಂಡ್ ಲೋ ಉಂಟು, ಆದರೆ ಅದ್ರದ್ದು ಬಾಡಿ ಉಂಟಲ್ಲ ಇನ್ನೂ ಕೂಡ ಸ್ಟೇಬಲ್ ಆಗಿ ಕೇಳ್ತಾ ಉಂಟು. ಓಕೆ, ಕಂಪ್ರೆಷನ್ ಡಿಫ್ರೆನ್ಸ್ ನೋಡಿ, ಈ ವೇವ್ ನೋಡಿ ಆಲ್ಮೋಸ್ಟ್ ಸೇಮ್ ಉಂಟು, ಡೈನಾಮಿಕ್ ರೇಂಜ್ ಆಲ್ಮೋಸ್ಟ್ ಸೇಮ್ ಮಾಡಿದ್ದೇವೆ ನಾವು. ಓಕೆ, ನಾವು ತುಂಬ ಜಾಸ್ತಿ ಕಟ್ ಮಾಡಬೇಡಿ, ಯಾಕಂದರೆ ಸೌಂಡ್ ನ್ಯಾಚುರಲ್ ಇರಬೇಕು. ಓಕೆ, ಥರ್ಡ್ದು ನೋಡಿ, ಇನ್ನೂ ಕೂಡ ಸೌಂಡ್ ಲೌಡ್ ಆಯಿತು, ಸೌಂಡ್ ಇನ್ನೂ ಕೂಡ ಸ್ಟೇಬಲ್ ಆಗಿತ್ತು. ಓಕೆ, ಎಲ್ಲರಿಗೆ ಕಂಪ್ರೆಷನ್ ಬಗ್ಗೆ ಫುಲ್ ಡೀಟೇಲ್ ಕ್ಲಿಯರಾಗಿ ಅರ್ಥ ಆಯಿತು. ನಿಮಗೆ ಏನಾದರೂ ಡೌಟ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ನೆಕ್ಸ್ಟ್ ಹೇಗೆ FL ಸ್ಟುಡಿಯೋದಲ್ಲಿ ಸೈಡ್ ಚೇಂಜ್ ಮಾಡೋದನ್ನು ನಿಮಗೆ ವಿಡಿಯೋ ಕೊಡ್ತೇನೆ. ನಿಮಗೆ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.